Program BA, Subject Psychology, Semester 4, Session number 55, Session number 55, Lifespan Development, Unit 5, Developmental Disabilities and End of Life, ಜೀವಿತಾವಧಿಯ ವಿಕಾಸ, ಬೆಳವಣಿಗೆಯ ವಿಕಲತೆಗಳು ಮತ್ತು ಜೀವನದ ಅಂತ್ಯ ಅಥವಾ ಕೊನೆ. Dear student, I am Dr. Rekha MS, Assistant Professor, Department of Psychology, Government College for Women, ಮಂಡ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು, ಮಂಡ್ಯ. The topic today we are dealing with is patterns of grieving, support groups and services. ಈ ದಿನ ನಾವು ದುಃಖಿಸುವ ಮಾದರಿಗಳು ಮತ್ತು ಬೆಂಬಲ ಗುಂಪುಗಳು ಮತ್ತು ಸೇವೆಗಳು ಇದರ ಬಗ್ಗೆ ನಾವು ಹೆಚ್ಚು ಮಾಹಿತಿನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಪ್ಯಾಟರ್ನ್ಸ್ ಆಫ್ ಗ್ರೀವಿಂಗ್, ಸಪೋರ್ಟ್ ಗ್ರೂಪ್ಸ್ ಆ್ಯಂಡ್ ಸರ್ವಿಸಸ್. ದುಃಖಿಸುವ ಮಾದರಿಗಳು, ಬೆಂಬಲ ಗುಂಪುಗಳು ಮತ್ತು ಸೇವೆಗಳು. ಈ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿನ ತಿಳ್ಕೊಳ್ಳೋಣ. Bereavement, the loss of someone to whom a person feels close, and the process of adjusting to it can affect practically all aspects of a survivor's life. ಬೆರೆವ್ಮೆಂಟ್ ಅಥವಾ ಒಂದು ನಷ್ಟ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆಗುವಂತಹ ಒಂದು ಆಘಾತವಾದ ಒಂದು ವರ್ತನೆ, ಒಂದು ಭಾವನೆ ಅಂತ ನಾವು ಹೇಳ್ಬೋದು. ಇಲ್ಲಿ ಆ ಒಬ್ಬ ವ್ಯಕ್ತಿ ನಷ್ಟಕ್ಕೆ ಒಳಗಾದಾಗ ಹೇಗೆ ಸಮಾಯೋಜನೆ ಮಾಡ್ಕೊಳ್ತಾನೆ, ಹೇಗೆ ಪರಿಸರಕ್ಕೆ ಸಮಾಯೋಜನೆ ಮಾಡ್ಕೊಳ್ತಾನೆ, ಯಾವ ಪ್ರಕ್ರಿಯೆಗಳನ್ನ ಅವನು ಒಳಗೊಳ್ತಾನೆ ಸಮಾಯೋಜನೆ ಮಾಡ್ಕೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋಣ. ಮತ್ತು ಇದನ್ನು ನಾವು ಬೆರೆವ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ, ನಷ್ಟ ಅಂತ ಹೇಳ್ತಾ ಹೋಗ್ತೀವಿ. It brings a change in a status and role. It may have social and economic consequences, a loss of friends and sometimes of income. But first, there is a grief, the emotional response experienced in the early phases of bereavement. Some people recover fairly quickly after bereavement, others never do. ನಾವಿಲ್ಲಿ ನೋಡೋ ಹಾಗೆ ಈ ಒಂದು ನಷ್ಟ ಒಬ್ಬ ವ್ಯಕ್ತಿಗೆ ಒಳಗಾದಾಗ, ನಷ್ಟ ಅನ್ನೋದು ಒಂದು ಸಾವಿನಿಂದ ನಷ್ಟ ಆಗ್ಬೋದು. ಸೊ ನಷ್ಟ ಅಂತ ಆದಾಗ ಒಬ್ಬ ವ್ಯಕ್ತಿಯ ಜೀವನದ ಸ್ಥಿತಿ ಮತ್ತು ಪಾತ್ರಗಳಲ್ಲಿ ಬದಲಾವಣೆ ಆಗೋದನ್ನು ಸಹಜವಾಗಿ ನಾವು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಅವನ ಒಂದು ಪಾತ್ರಗಳು ಸಮಾಜದಲ್ಲಾಗಿರ್ಬೋದು, ಅಥವಾ ಆರ್ಥಿಕ ಸ್ಥಿತಿಯಲ್ಲಾಗಿರ್ಬೋದು, ಅಥವಾ ಅವನ ಸ್ನೇಹಿತರ ಜೊತೆಗಾಗಿರ್ಬೋದು, ಅಥವಾ ಅವನ ಒಂದು ಹಣಕಾಸಿನಲ್ಲಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಸಾವಿನಿಂದ ನಷ್ಟಕ್ಕೆ ಒಳಗಾಗಿರುವಂತಹ ವ್ಯಕ್ತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನ ನಾನಿಲ್ಲಿ ಮಾತಾಡ್ತಾ ಹೋಗ್ತಿರೋದು. ಸೊ ಇಲ್ಲಿ ಬೆರೆವ್ಮೆಂಟ್ ಅಂತ ಅಂದ ಕೂಡಲೇ ನಷ್ಟಕ್ಕೆ ಒಳಗಾದಾಗ ಒಬ್ಬ ವ್ಯಕ್ತಿ ಸಾವಿನಿಂದ ಖಂಡಿತ ಮೊದಲು ಅವನಿಗೆ ಆಗೋದು ದುಃಖ. ಈ ದುಃಖಕರವಾದ ಒಂದು ಸಂಗತಿ, ಭಾವನಾತ್ಮಕವಾದ ಪ್ರಕ್ರಿಯೆ ಅವನ ಒಂದು ಜೀವನದಲ್ಲಿ ಡಿಸ್ಟರ್ಬೆನ್ಸ್ನ ಮೂಡಿಸುತ್ತೆ. ಕೆಲವರು ಈ ಒಂದು ಬೆರೆವ್ಮೆಂಟ್ ನಷ್ಟದಿಂದ ಬೇಗ ಹೊರಗಡೆ ಬರ್ತಾರೆ, ಕೆಲವರು ತುಂಬ ಹೆಚ್ಚು ಸಮಯನ ತಗೊಳ್ಳೋದನ್ನು ಕೂಡ ನಾವು ನೋಡ್ತೀವಿ. Most studied pattern of grief is 3 stage 1. The bereaved person accepts the painful reality of the loss, gradually lets go of the bond with the dead person and readjusts to life. This process of grief work, the working out of psychological issues connected with grief, often takes the following path, though as with Kubler-Ross stages it may vary. ನಾನೀಗಾಗಲೇ 5 ಕ್ಯೂಬ್ಲರ್-ರಾಸ್ ಅವರ ಸ್ಟೇಜಸ್ನ ಹೇಳ್ತಾ ಬಂದಿದ್ದೆ. ಈ 5 ಕ್ಯೂಬ್ಲರ್-ರಾಸ್ ಅವರ ಸ್ಟೇಜಸ್ಗೆ ಕಂಪೇರ್ ಮಾಡಿದ್ರೆ ಈಗ ನಾನು ಈ ದುಃಖದ ಮಾದರಿಗಳನ್ನ ಎಕ್ಸ್ಪ್ಲೇನ್ ಮಾಡುವಾಗ 3 ಹಂತಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇದು ಕ್ಯೂಬ್ಲರ್-ರಾಸ್ ಅವರ ಒಂದು ಹಂತಕ್ಕಿಂತ, ಮಾಡೆಲ್ಗಿಂತ ಇದು ಸ್ವಲ್ಪ ಭಿನ್ನವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇದರ ಜೊತೆಗೆ ನಷ್ಟಕ್ಕೆ ಒಳಗಾಗಿರುವಂತಹ ವ್ಯಕ್ತಿ, ಆ ಒಂದು ಸಾವಿನ ನಷ್ಟಕ್ಕೆ ಒಳಗಾಗಿರುವಂತಹ ವ್ಯಕ್ತಿ ತುಂಬ ನೋವಿಗೆ ಒಳಗಾಗ್ತಾ ಹೋಗ್ತಾನೆ, ಒಂದು ರೀತಿಯಾದ ನಷ್ಟಕ್ಕೆ ಒಳಗಾಗ್ತಾ ಹೋಗ್ತಾನೆ. ಎಲ್ಲ ರೀತಿಯಾದ ನಷ್ಟ ಯಾವುದ್ಯಾವುದು ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ. ಇದರ ಜೊತೆಗೆ ಹಲವಾರು ಮಾನಸಿಕ ಬದಲಾವಣೆಗಳಿಗೆ ಅವನು ಒಳಗಾಗ್ತಾ ಹೋಗ್ತಾನೆ. ಮೊದಲನೇ ಹಂತ ಯಾವುದು ಅಂದರೆ ಶಾಕ್ ಆ್ಯಂಡ್ ಡಿಸ್ಬಿಲೀಫ್. ದುಃಖಿಸುವ ಮಾದರಿಗಳಲ್ಲಿ ಮೊದಲನೇ ಹಂತ ಬಂದು ಆಘಾತ ಮತ್ತು ಅಪನಂಬಿಕೆ. The first stage of patterns of grieving is shock and disbelief. Immediately following a death, survivors often feel lost and confused. As awareness of the loss sinks in, the initial numbness gives way to overwhelming feelings of sadness and frequent crying. This first stage may last several weeks, especially after a sudden or unexpected death.
ಇಲ್ಲಿ ನಾವು ಹೇಳೋ ಹಾಗೆ ಈ ಒಂದು ಆಘಾತ ಅಥವಾ ಅಪನಂಬಿಕೆ ಅನ್ನೋದು ಮೊದಲ ಒಂದು ಹಂತ ಆಗಿದೆ. ಒಬ್ಬ ವ್ಯಕ್ತಿ ಸಾವಿಗೆ ಒಳಗಾಗಿದ್ದಾನೆ ಅಂತ ಗೊತ್ತಾದ ಕೂಡಲೇ ಮೊದಲು ಒಂದು ಇಮಿಡಿಯೇಟಾಗಿ ಬರುವಂತಹ ಒಂದು ನಮ್ಮಲ್ಲಿ ತೋರ್ಪಡೆ ಆಗುವಂಥದ್ದು ಆಘಾತ. ಆಘಾತಕ್ಕೆ ಒಳಗಾಗಿ ಕೆಲವೊಂದು ಅಪನಂಬಿಕೆಗಳು ಹುಟ್ಕೊಳ್ತಾ ಬರುತ್ತೆ. ಅಪನಂಬಿಕೆಗಳು ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ನನ್ನ ಜೀವನದಲ್ಲಿ ಆಗಿದೆಯಾ, ಅಥವಾ ನಿಜವಾಗ್ಲೂ ಆ ಒಬ್ಬ ವ್ಯಕ್ತಿ ನನ್ನ ಜೀವನದಿಂದ ಹೊರಟೋದ್ನ, ಈ ರೀತಿಯಾದ ಕೆಲವೊಂದು ಅಪನಂಬಿಕೆಗಳು ಹುಟ್ಕೊಳ್ತಾ ಹೋಗುತ್ತೆ. ಇದರ ಜೊತೆಗೆ ಆ ಒಬ್ಬ ವ್ಯಕ್ತಿ ಒಂದು ರೀತಿಯಾದ ಒಂದು ಮರಗಟ್ಟಿದ ಒಂದು ಭಾವನೆಗಳಿಗೆ ಒಳಗಾಗ್ತಾ ಹೋಗ್ತಾನೆ. ಅಂದರೆ ಭಾವನೆನೇ ಇಲ್ಲದೆ, ಯಾವುದು ಫೀಲಿಂಗ್ಸ್ನೇ ಇಲ್ಲದೆ ಒಂದು ರೀತಿಯಾದ ಒಂದು ಫೀಲಿಂಗ್ಗೆ ಒಳಗಾಗ್ತಾ ಹೋಗ್ತಾನೆ. ಇದರ ಜೊತೆಗೆ ಕೆಲವೊಂದು ಸತಿ ತುಂಬ ದುಃಖಕ್ಕೆ ಒಳಗಾಗೋದು, ತುಂಬ ಅಳೋದು, ಬರೀ ಅಳ್ತಾನೆ ಇರೋದು, ತುಂಬ ಹೆಚ್ಚು ಖಿನ್ನತೆಗೆ ಒಳಗಾಗೋದನ್ನು ಕೂಡ ನಾವು ನೋಡ್ಬೋದು. ಎರಡನೇ ಸ್ಟೇಜ್ ಬಂದು ದ ಸೆಕೆಂಡ್ ಸ್ಟೇಜ್ ಇಸ್ ಪ್ರಿಆಕ್ಯುಪೇಷನ್ ವಿತ್ ದ ಮೆಮೊರಿ ಆಫ್ ದ ಡೆಡ್ ಪರ್ಸನ್. ಇನ್ ದ ಸೆಕೆಂಡ್ ಸ್ಟೇಜ್, ವಿಚ್ ಮೇ ಲಾಸ್ಟ್ 6 months to 2 years or so, a widow may relive her husband's death and their entire relationship. From time to time, she may be seized by a feeling that her dead husband is present. These experiences diminish with time, though they may reoccur such occasions as the anniversary of the marriage or the death anniversary. ಇಲ್ಲಿ ನಾವು ಹೇಳೋ ಹಾಗೆ ಎರಡನೇದು ಬಂದು ಸತ್ತ ವ್ಯಕ್ತಿಯ ನೆನಪಿನೊಂದಿಗೆ ಗಮನ ಹರಿಸುವುದು ಅಂತ ನಾವು ಹೇಳ್ತೀವಿ. ಎರಡನೇ ಹಂತ ಪ್ರಿಆಕ್ಯುಪೇಷನ್ ವಿತ್ ದ ಮೆಮೊರಿ ಆಫ್ ದ ಡೆಡ್ ಪರ್ಸನ್, ಸತ್ತ ವ್ಯಕ್ತಿಯ ನೆನಪಿನೊಂದಿಗೆ ಗಮನ ಹರಿಸುವುದು ಅಂತ ಹೇಳಿ. ಇದು ಹೇಗೆ ಅಂತ ಹೇಳಿದ್ರೆ, ಆ ಒಬ್ಬ ವ್ಯಕ್ತಿ ಸತ್ತಾದ್ಮೇಲೂ ಕೂಡ ಹಲವಾರು ದಿನಗಳು, ಅಂದರೆ ಒಂದು 6 ತಿಂಗಳ ಗಟ್ಟಲೆ ಆದ್ರೂ ಕೂಡ ಅವನ ಒಂದು ನೆನಪು ಸದಾಕಾಲ ಉಳಿಬಹುದು, ಅಂದರೆ ಪ್ರೀತಿ ಪಾತ್ರರಿಗೆ. ಇದು ಎರಡನೆಯ ಹಂತ. ಒಂದು ಉದಾಹರಣೆ ಅಂದರೆ, ವಿಧವೆ ತನ್ನ ಗಂಡನನ್ನು ಕಳ್ಕೊಂಡು ಹಲವಾರು ದಿನ ಇನ್ನೂ ನನ್ನ ಗಂಡ ಬದುಕಿದಾನೇನೋ ಅನ್ನೋ ಒಂದು ಭ್ರಮೆಲೇ ಇರ್ತಾಳೆ. ಅಂದರೆ ಪದೇ ಪದೇ ಅವನ ನೆನಪಾಗೋದಾಗಿರ್ಬೋದು, ನೆನಪು ಮಾಡಿಕೊಂಡು ಅವನ ಬಗ್ಗೆ ಅಳೋದಾಗಿರ್ಬೋದು, ಇದನ್ನು ನಾವು ಸಾಧಾರಣವಾಗಿ ನೋಡ್ತೀವಿ. ಆದರೆ ಕಾಲ ಕಳೆದಂತೆ ನೆನಪುಗಳು ಮಾಸೋಗ್ತಾ ಹೋಗುತ್ತೆ. ಅಂದರೆ ಇದೇನು ಹೇಳುತ್ತೆ ಅಂದರೆ, ಹೆಚ್ಚು ದಿನಗಳು ಆಗ್ತಾ ಆ ಒಂದು ಸ್ಯಾಡ್ನೆಸ್, ದುಃಖಕರವಾದ ಸಂಗತಿ ಏನಿತ್ತು, ನೋವಿನ ಒಂದು ಸಂಗತಿ ಏನಿತ್ತು, ಸ್ವಲ್ಪ ಅದು ಕ್ಷೀಣಿಸ್ತಾ ಬರುತ್ತೆ, ಕುಂಠಿತ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ, ಲೆಟ್ಸ್ ಫಾರ್ ಎಕ್ಸಾಂಪಲ್, ಈ ಒಂದು ಮದುವೆ ಆ್ಯನಿವರ್ಸರಿ ಆಗಿರ್ಬೋದು, ಅಥವಾ ಆ ಒಂದು ಸಾವಿನ ಒಂದು ವರ್ಷದ ತಿಥಿ ಆಗಿರ್ಬೋದು, ಇಂಥ ಸಮಯದಲ್ಲಿ ಅವರ ನೆನಪಾಗಿ ಮತ್ತೆ ಸ್ವಲ್ಪ ಮಟ್ಟಿನ ದುಃಖ, ಅಂದರೆ ಅಂದಾಜು ಅಷ್ಟು ಮಟ್ಟಿನ ದುಃಖ ಇಲ್ಲ ಅಂದ್ರೂ ಸ್ವಲ್ಪ ಮಟ್ಟಿನ ದುಃಖ ತೋರಿಸೋದು ಸಹಜವಾಗುತ್ತೆ. ದ ಥರ್ಡ್ ಸ್ಟೇಜ್ ಇಸ್ ರೆಸಲ್ಯೂಷನ್. ದ ಫೈನಲ್ ಸ್ಟೇಜ್ ಹ್ಯಾಸ್ ಅರೈವ್ಡ್ ವೆನ್ ದ ಬೆರೆವ್ಡ್ ಪರ್ಸನ್ ರಿನ್ಯೂಸ್ ಇಂಟ್ರೆಸ್ಟ್ ಇನ್ ಎವ್ರಿಡೇ ಆಕ್ಟಿವಿಟೀಸ್. Memories of the dead person bring fond feelings mingled with sadness rather than sharp pain. Although grieving does not necessarily follow a straight line from shock to resolution, commonly the mourner goes from high to low distress. In the absence of grief pattern, the mourner does not experience intense distress immediately or later. In the chronic grief pattern, the mourner remains distressed or for a long time period. ಇಲ್ಲಿ ನಾವು ನೋಡ್ಬೋದು, ಕೊನೆಯ ಹಂತ ದ ಫೈನಲ್ ಸ್ಟೇಜ್ ಇಸ್ ರೆಸಲ್ಯೂಷನ್, ಅಥವಾ ಕೊನೆಯ ಹಂತ ನಿರ್ಣಯ ಅಂತ ನಾವು ಹೇಳ್ಬೋದು. ಈ ಒಂದು ನಿರ್ಣಯ ಹಂತದಲ್ಲಿ ಆ ಒಬ್ಬ ವ್ಯಕ್ತಿಯಲ್ಲಿ ಅಡಗಿರುವಂತಹ ದುಃಖ ಆಗಿರ್ಬೋದು, ನೋವು ಆಗಿರ್ಬೋದು, ಖಂಡಿತವಾಗಿ ಕಡಿಮೆ ಆಗ್ತಾ ಬರುತ್ತೆ. ಮುಂಚೆ ಇದ್ದಷ್ಟು ಒಂದು ರೀತಿಯಾದ ಒಂದು ಸ್ಯಾಡ್ನೆಸ್ ಆಗಿರ್ಬೋದು, ಪೇನ್ ಆಗಿರ್ಬೋದು ಇರೋದಿಲ್ಲ. ಆ ಒಂದು ನೋವು ಇದ್ರೂ ಕೂಡ ಆ ಒಬ್ಬ ಸತ್ತ ವ್ಯಕ್ತಿಯನ್ನು ನೆನಪಿಸ್ಕೊಂಡು ಕೆಲವೊಂದು ಸುಖಕರವಾದ ಸಂಗತಿನೂ ಕೂಡ ನೆನಪಿಸ್ಕೊಂಡು ಆನಂದಿಸ್ತಾ ಅದರ ಬಗ್ಗೆ ಅವರು ನೋವನ್ನು ಕೂಡ ಕಾಣ್ತಾರೆ. ಅಂದರೆ ಮುಂಚೆ ಇದ್ದಷ್ಟು ಒಂದು ಶಾರ್ಪ್ ಪೇನ್, ಬರೀ ನೋವಲ್ಲೇ ಉಳಿದಿರೋದು ಇಲ್ಲ. ಅವರ ಒಂದು ಖುಷಿ ತಂದಂಥ ಕೆಲವೊಂದು ಸಂದರ್ಭಗಳು ನೆನಪು ಮಾಡಿಕೊಂಡು ಕೂಡ ಅವರು ಅಳೋದಾಗಿರ್ಬೋದು, ದುಃಖಿಸೋದಾಗಿರ್ಬೋದು ನಾವು, ಅಥವಾ ಸಂಕಟಕ್ಕೆ ಹೋಗೋದನ್ನು ನಾವು ನೋಡ್ತಾ ಹೋಗ್ಬೋದು. In a study by Ford, the most prevalent pattern shown was resilience, a low and gradual diminishing level of distress. The resilient mourners expressed acceptance of death as a natural process. After their loss, they spent relatively little time thinking and talking about it. These findings challenge the assumption that something is wrong if a bereaved person shows only mild distress. They demonstrate that doing well after a loss is a normal response for many older adults. ಕೆಲವೊಂದು ಅಧ್ಯಯನಗಳ ಪ್ರಕಾರ, ಮಾಡಿರುವಂತಹ ಅಧ್ಯಯನಗಳ ಪ್ರಕಾರ, ಕೆಲವು ವ್ಯಕ್ತಿಗಳಲ್ಲಿ, ತನ್ನ ಸಂಗಾತಿಗಳನ್ನ ಕಳೆದುಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ರೆಸಿಲೆನ್ಸ್ ಅಥವಾ ಸ್ಥಿತಿಸ್ಥಾಪಕತ್ವ
ಈ ಒಂದು ಭಾವನೆಯನ್ನು ನಾವು ನೋಡಲಾಗಿತ್ತು. ಏನು ಅಂತ ಹೇಳಿದ್ರೆ, ಯಾವಾಗಲೂ ಈ ಒಂದು ತುಂಬ ದುಃಖಕರವಾದ ಸಂಗತಿ ಆಗಿರ್ಬೋದು, ನೋವಿನ ಸಂಗತಿಯಲ್ಲಿ ಇಳಿಯೋದ್ರ ಬದಲು, ಅದರಲ್ಲೇ ಜೀವನನ ಕಳೆಯೋದ್ರ ಬದಲು ಹಲವಾರು ಜನ ಈ ಸಾವು ಅನ್ನೋದನ್ನು ಸಹಜವಾದ ಒಂದು ಪ್ರಕ್ರಿಯೆ ಅಂತ ತಗೊಳ್ತಾ ಹೋಗ್ತಾರೆ. ಇದರ ಬಗ್ಗೆ ಆಲೋಚನೆ ಮಾಡೋದು, ಇದರ ಬಗ್ಗೆನೇ ಹೇಳ್ತಾ ಹೋಗೋದು, ಇದು ಇಲ್ಲದೇ ಸಹಜವಾಗಿ ಪಾಸಿಟಿವ್ ಆಗಿ ತೊಗೊಂಡಿರೋರು ಇದ್ದಾರೆ ಅಂತ ಈ ಸ್ಟಡೀಸ್ ಹೇಳ್ತಾ ಹೋಗುತ್ತೆ. ಅಂದರೆ ಯಾವಾಗಲೂ ನಾವು ಒಂದು ರೀತಿಯಾದ ನಷ್ಟಕ್ಕೆ, ಸಂಕಟಕ್ಕೆ ಒಳಗಾಗೋದಿಲ್ಲ. ಇದರಿಂದ ಹೊರಬಂದು ನಾರ್ಮಲ್ ಆಗಿ ಜೀವನನೂ ಕೂಡ ನಾವು ಸಾಗಿಸ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಸಪೋರ್ಟ್ ಗ್ರೂಪ್ ಆ್ಯಂಡ್ ಸರ್ವಿಸಸ್, ಬೆಂಬಲ ಗುಂಪುಗಳು ಮತ್ತು ಸೇವೆಗಳು. ಸಪೋರ್ಟ್ ಗ್ರೂಪ್ಸ್ ಆ್ಯಂಡ್ ಸರ್ವಿಸಸ್ encompassing issues relating to cultural, religious and spiritual belief about the care of the dying and the bereaved, care of the dead bodies and funeral rites, models of service delivery to those approaching the end of life and options in styles of care including end of life decision making, use of life sustaining treatments, advanced care planning, palliative and hospice care. It is our social responsibility to care for elderly relatives up until their birth. ಬೆಂಬಲ ಗುಂಪುಗಳು ಮತ್ತು ಸೇವೆಗಳು ಅಂತ ಹೇಳಿದ್ರೆ, ಈ ಒಂದು ಸಾವಿನ ಹಂತದಲ್ಲಾಗಿರ್ಬೋದು ಅಥವಾ ಕಾಯಿಲೆಗೆ ಒಳಗಾಗಿರುವಂತಹ ವ್ಯಕ್ತಿಗಳಲ್ಲಾಗಿರ್ಬೋದು, ಇವರನ್ನು ಶುಶ್ರೂಷೆ ಮಾಡಲಿಕ್ಕೋಸ್ಕರ ಅಥವಾ ನೋಡ್ಕೊಳ್ಳೋದಕ್ಕೋಸ್ಕರ ಹಲವಾರು ಗುಂಪುಗಳು ಸೃಷ್ಟಿಯಾಗ್ತಾ ಬಂತು. ಈ ಗುಂಪಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ಗುಂಪು ಏನು ಅಂದರೆ, ನಷ್ಟ ಮತ್ತು ಸಾಯುತ್ತಿರುವವರ ಆರೈಕೆಯ ಬಗ್ಗೆ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಒಳಗೊಂಡಿರುವ ಗುಂಪುಗಳಾಗಿರುತ್ತದೆ. ಇದನ್ನು ನಾವು ಬೆಂಬಲ ಗುಂಪುಗಳು ಮತ್ತು ಸೇವೆಗಳು ಅಂತ ಹೇಳ್ತಾ ಹೋಗ್ತೀವಿ. ಇದರ ಜೊತೆಗೆ ಇವರು ಮೃತದೇಹ ಮತ್ತು ಅಂತ್ಯಕ್ರಿಯೆ ವಿಧಿಗಳಲ್ಲೂ ಕೂಡ ಇವರು ಆರೈಕೆ ಮಾಡ್ತಾ ಹೋಗ್ತಾರೆ. ಮತ್ತು ಸೇವೆಯ ಒಂದು ರೀತಿಯಾದ ಒಂದು ಜೀವನದ ಅಂತ್ಯವನ್ನು ಸಮೀಪಿಸುತ್ತಿರುವವರಿಗೆ ಮತ್ತು ಮುಂಗಡ ಆರೈಕೆ ಯೋಜನೆ ಸೇರಿದಂತೆ ಸೇವೆಯ ವಿತರಣೆ ಕೂಡ ಇವರು ಮಾಡ್ತಾ ಹೋಗ್ತಾರೆ. ಅಂದರೆ ಇವರು ಇರೋದೇ ಒಂದು ಸೇವೆಗೋಸ್ಕರ, ಸರ್ವಿಸ್ಗೋಸ್ಕರ. ಈ ಸರ್ವಿಸ್ ಮಾಡಲಿಕ್ಕೆ ಒಂದು ರೀತಿಯಾದ ಟ್ರೈನ್ಡ್ ಪ್ರೊಫೆಷ್ನಲ್ಸ್ ಕೂಡ ಇರ್ತಾರೆ. ಸೊ ಇಲ್ಲಿ ಎರಡು ರೀತಿಯಾದ ಸೇವೆ ಅಥವಾ ಗುಂಪುಗಳ ಬಗ್ಗೆ ನಾನು ಹೆಚ್ಚು ವಿವರಣೆ ಕೊಡ್ತಾ ಹೋಗ್ತೀನಿ. ಒಂದನ್ನು ಪ್ಯಾಲಿಯೇಟಿವ್ ಗುಂಪು ಅಂತ ಕರಿತೀವಿ ಅಥವಾ ಉಪಶಾಮಕ ಆರೈಕೆ ಅಂತ ಕರಿತೀವಿ. ಇನ್ನೊಂದನ್ನು ಹಾಸ್ಪೈಸ್ ಕೇರ್ ಅಂತ ಕರಿತೀವಿ ಅಥವಾ ವಿಶ್ರಾಂತಿ ಆರೈಕೆ ಅಂತಲೂ ಕೂಡ ಹೇಳ್ತೀನಿ. ಇದರ ಬಗ್ಗೆ ಹೆಚ್ಚು ಮಾಹಿತಿನ ನಾನು ನೆಕ್ಸ್ಟಿನ ಸ್ಲೈಡ್ಸಲ್ಲಿ ಕೊಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ಸಹಜವಾದ ಸಂಗತಿ ಏನು ಅಂತ ಹೇಳಿದ್ರೆ, ಎಲ್ಲರಲ್ಲೂ ಕೂಡ ಸಾಮಾನ್ಯವಾಗಿ ನಮ್ಮ ಒಂದು ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ, ನಮ್ಮ ವೃದ್ಧಾಪ್ಯರು ಅಥವಾ ವೃದ್ಧರನ್ನು ನೋಡ್ಕೊಳ್ಳುವಂಥದ್ದು ಅಥವಾ ಈ ಸಾವಿಗೆ ಹೋಗ್ತಿರುವಂಥವ್ರು, ಕೊನೆಯ ದಿನಗಳನ್ನ ಎಣಿಸ್ತಿರೋರನ್ನ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಅಂತಲೂ ಕೂಡ ಹೇಳೋದಕ್ಕೆ ಬಯಸ್ತೀನಿ. ಪ್ಯಾಲಿಯೇಟಿವ್ ಕೇರ್ ಅಂದರೆ ಏನು ಅಂತ ನೋಡೋಣ. Palliative care is an interdisciplinary approach to specialized medical and nursing care for people with life-limiting illnesses. It focuses on providing relief from the symptoms, pain, physical stress and mental stress at any stage of illness. Doctors who specialize in palliative care have had training tailored to helping patients and their family make plans for what will happen after. ಈ ಒಂದು ಪ್ಯಾಲಿಯೇಟಿವ್ ಕೇರ್ ಅಥವಾ ಉಪಶಾಮಕ ಆರೈಕೆ ಅನ್ನೋದು ಜೀವನವನ್ನು ಸೀಮಿತಗೊಳಿಸುವ ಅನಾರೋಗ್ಯದಿಂದ ಬಳಲುತ್ತಿರುವ ಜನರಿಗೆ ವಿಶೇಷ ವೈದ್ಯಕೀಯ ಮತ್ತು ಶುಶ್ರೂಷಾ ಆರೈಕೆಗೆ ಒಂದು ಅಂತಾರಾಷ್ಟ್ರೀಯ ಇಂಟರ್ಡಿಸಿಪ್ಲಿನರಿ ವಿಧಾನ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಂತಾರಾಷ್ಟ್ರೀಯ ವಿಧಾನವಾಗಿದೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಅನಾರೋಗ್ಯದ ಯಾವುದೇ ಹಂತದಲ್ಲಿ ರೋಗ ಲಕ್ಷಣಗಳು, ನೋವು, ದೈಹಿಕ ಒತ್ತಡ ಮತ್ತು ಮಾನಸಿಕ ಒತ್ತಡದಿಂದ ಪರಿಹಾರವನ್ನು ನೀಡುವಲ್ಲಿ ಇದು ಹೆಚ್ಚು ಕೇಂದ್ರೀಕರಿಸುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಈ ಒಂದು ಉಪಶಾಮಕ ಆರೈಕೆಗೆ ಸಂಬಂಧಪಟ್ಟಂಗೆ ಡಾಕ್ಟರ್ಸ್ ಈ ಒಂದು ವೃತ್ತಿಯಲ್ಲೇ ತುಂಬ ಸ್ಪೆಷಲೈಸ್ಡ್ ಆಗಿರ್ತಾರೆ, ತರಬೇತಿನ ಹೊಂದಿರ್ತಾರೆ. ಸೊ ಇವರೆಲ್ಲ ಮುಂದಿನ ಜೀವನ ಹೇಗಿರಬೇಕು, ಯಾವ ರೀತಿ ಯೋಜನೆ ಮಾಡಬೇಕು ಅನ್ನೋದನ್ನು ಕೂಡ ವಿಚಾರಣೆ ಮಾಡ್ತಾ ಇರ್ತಾರೆ. ಪ್ಯಾಲಿಯೇಟಿವ್ ಕೇರ್ ಇಸ್ ಪ್ರೊವೈಡೆಡ್ ಬೈ ಟೀಮ್ ಆಫ್ ಫಿಸಿಷಿಯನ್ಸ್, ನರ್ಸಸ್, physiotherapists, other health professionals. It is appropriate at any age and at any stage in a serious illness and can be provided as the main goal of care.
Although it is an important part of end of life care, it is not limited to that stage. Palliative care can be provided across multiple settings in skilled nursing facilities. Care teams provide symptom management, psychosocial and spiritual support. ನಾವಿಲ್ಲಿ ನೋಡೋ ಹಾಗೆ ಈ ಒಂದು ಪ್ಯಾಲಿಯೇಟಿವ್ ಕೇರ್ ಅಥವಾ ಉಪಶಾಮಕ ಆರೈಕೆ ಅನ್ನೋದು ಎಲ್ಲ ರೀತಿಯಾದ ಒಂದು ಕಾಯಿಲೆಗೆ ಒಳಗಾಗಿರುವಂತಹ ವ್ಯಕ್ತಿಯಲ್ಲಿ, ಅಂದರೆ ಕೆಲವೊಂದು ಕಾಯಿಲೆಗಳು ಗುಣಪಡಿಸಲಿಕ್ಕೆ ಆಗದಿರುವಂಥದ್ದು, ಸಮಸ್ಯೆ ಇರುವಂತಹ ವ್ಯಕ್ತಿಗಳಿಗೆ ಆರೈಕೆ ಮಾಡುವಂತಹ ಒಂದು ಗ್ರೂಪ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇದಕ್ಕಂತಲೇ ಕೆಲವರು ಫಿಸಿಷಿಯನ್ಸ್, ನರ್ಸ್, ಫಿಸಿಯೋಥೆರಪಿಸ್ಟ್ ಇದಕ್ಕಂತಲೇ ಕೂಡ ಇರ್ತಾರೆ. ಕೆಲವರು ಆರೋಗ್ಯ ತಜ್ಞರು ಅಥವಾ ಆರೋಗ್ಯ ವೃತ್ತಿಪರರು ಈ ಒಂದು ಸರ್ವಿಸ್, ಈ ಒಂದು ಆರೈಕೆಗಂತಲೇ ಅಥವಾ ಈ ಒಂದು ಸೇವೆಗಳಿಗಂತಲೇ ಅವರು ಮುಡುಪಾಗಿ ಇಟ್ಕೊಂಡಿರ್ತಾರೆ ತಮ್ಮ ಜೀವನನ. ಮುಂದಿನ ಸ್ಲೈಡ್ಗೆ ಹೋಗೋಣ. ಹಾಸ್ಪೈಸ್ ಕೇರ್ ಅಥವಾ ವಿಶ್ರಾಂತಿ ಆರೈಕೆ. Hospice care involves caring for dying patients by helping them be as free from pain as possible, providing them with assistance to complete wills and other arrangements for their survivors, give them social support through the psychological stages of loss, and helping family members cope. The changing concept of hospice is an indicator of our society's changing view of death. ಹಾಸ್ಪೈಸ್ ಕೇರ್ ಅಥವಾ ವಿಶ್ರಾಂತಿ ಆರೈಕೆ ಅಂತ ಹೇಳಿದ್ರೆ, ಸಾಯುತ್ತಿರುವ ರೋಗಿಗಳನ್ನು ಸಾಧ್ಯವಾದಷ್ಟು ನೋವಿನಿಂದ ಮುಕ್ತವಾಗಿರಲು ಸಹಾಯ ಮಾಡುವ ಮೂಲಕ ಅವರನ್ನು ನೋಡಿಕೊಳ್ಳುವುದನ್ನು ಇದು ಒಳಗೊಂಡಿರುತ್ತದೆ. ಈ ಒಂದು ಹಾಸ್ಪೈಸ್ ಕೇರ್ ಅಥವಾ ವಿಶ್ರಾಂತಿ ಆರೈಕೆ ಅನ್ನೋದು ಅವರ ಬದುಕುಳಿದುವವರೆಗೂ ಕೂಡ ಇತರ ವ್ಯವಸ್ಥೆಗಳನ್ನು ಮಾರ್ಪಾಟುಗೊಳಿಸಲು ಅವರಿಗೆ ಸಹಾಯವನ್ನು ಒದಗಿಸುತ್ತದೆ. ಅಂದರೆ ಅವರು ಬದುಕುಳಿದುವರೆಗೂ ಕೂಡ ಯಾವ ವ್ಯವಸ್ಥೆ ಬೇಕೋ ಅವರಿಗೆ ಪ್ರತಿಯೊಂದನ್ನು ಕೂಡ ಈ ಒಂದು ಹಾಸ್ಪೈಸ್ ಕೇರ್ ಸರ್ವಿಸ್ಗಳು ಅಥವಾ ಸಹಾಯಗಳನ್ನ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಮೇನ್ ಈ ಹಾಸ್ಪೈಸ್ ಕೇರ್ ಅನ್ನೋದು ಒಂದು ಸಾಮಾಜಿಕ ಬೆಂಬಲನ ಕೊಡ್ತಾ ಹೋಗುತ್ತೆ. ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ ವ್ಯಕ್ತಿನಲ್ಲಿ ಒಂದು ಮಾನಸಿಕ ಸ್ಥೈರ್ಯನ ಮೂಡಿಸ್ತಾ ಬರುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. Hospice is a type of healthcare that treats terminally ill people when cure-oriented treatments are no longer an option. Hospice centers exist as a place where people can go to die in comfort. Hospice services encourage home care in a familiar environment surrounded by family. It focuses on 5 topics: communication, collaboration, compassionate caring, comfort and cultural, that is spiritual care. ನಾವಿಲ್ಲಿ ನೋಡ್ಬೋದು, ಈ ಒಂದು ಹಾಸ್ಪೈಸ್ ಕೇರ್ ಅನ್ನೋದು ನಮ್ಮ ಸಮಾಜದ ಸೂಚಕವಾಗಿದ್ದು ಸಾವಿನ ದೃಷ್ಟಿಕೋನವನ್ನು ಬದಲಾಯಿಸ್ತಾ ಹೋಗುತ್ತೆ. ಹಾಸ್ಪೈಸ್ ಕೇರ್ ಅನ್ನೋದು ಅದರ ಜೊತೆಗೆ ಗುಣಪಡಿಸುವ ಆಧಾರಿತ ಚಿಕಿತ್ಸೆಗಳು ಇನ್ನು ಮುಂದೆ ಯಾವುದೂ ಕೂಡ ಪ್ರಯೋಜನ ಆಗೋದಿಲ್ಲ ಅನ್ನೋ ಒಂದು ಸ್ಥಿತಿಗೆ ಒಬ್ಬ ವ್ಯಕ್ತಿ ಬಂದಾಗ ಆ ಅನಾರೋಗ್ಯದ ಜನರಿಗೆ ಒಂದು ರೀತಿಯಾದ ಆರೋಗ್ಯ ಚಿಕಿತ್ಸೆಯನ್ನು ನೀಡಲಿಕ್ಕೆ, ಒಂದು ಒಳ್ಳೆಯ ರೀತಿಯಾದ ಆರೋಗ್ಯಕರವಾದ ಚಿಕಿತ್ಸೆಯನ್ನು ನೀಡಲಿಕ್ಕೆ ಇದು ಮುಂದಾಗ್ತಾ ಹೋಗುತ್ತೆ. ಈ ಹಾಸ್ಪೈಸ್ ಸರ್ವಿಸ್ ಅನ್ನೋದು ಯಾವುದೋ ಒಂದು ನರ್ಸಿಂಗ್ ಹೋಮ್ನಲ್ಲೇ ನಡಿಬೇಕು, ಒಂದು ಇನ್ಸ್ಟಿಟ್ಯೂಷನಲ್ಲೇ ನಡಿಬೇಕು ಅಂತಲ್ಲ. ಈ ರೀತಿಯಾದ ಒಂದು ಸರ್ವಿಸ್ನವರು ತಮ್ಮ ಮನೆಗೆ ಬಂದು ಕೊಡ್ತಾರೆ. ಅಂದರೆ ಅವರು ತಮ್ಮ ಕುಟುಂಬದ ಜನರ ಜೊತೆಗೆ ಅಥವಾ ಒಂದು ಪರಿಚಯ ಇರುವಂತಹ ಒಂದು ಪರಿಸರದಲ್ಲೇ ಇದ್ಕೊಂಡಿರ್ಬೋದು. ಆ ಒಬ್ಬ ಸಾಯುವ ಸ್ಥಿತಿಗೆ ಒಳಗಾಗಿರುವಂತಹ ವ್ಯಕ್ತಿ ಅವರ ಕುಟುಂಬ ಜೊತೆಗೆ ಇದ್ದಾಗಲೇ ಈ ಸರ್ವಿಸ್ ಅವ್ರಿಗೆ ಪ್ರೊವೈಡ್ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ಈ ಹಾಸ್ಪೈಸ್ ಕೇರ್ನಲ್ಲಿ ನಾವು ಸಾಧಾರಣವಾಗಿ 5 ಅಂಶಗಳನ್ನ ನೋಡ್ಬೋದು. ಒಂದು ಕಮ್ಯುನಿಕೇಷನ್, ಸಂವಹನ ಅಂತ ಹೇಳ್ತೀವಿ. ಇನ್ನೊಂದು ಕೊಲಾಬರೇಷನ್, ಸಹಯೋಗ ಅಂತ ಹೇಳ್ತೀವಿ. ಇನ್ನೊಂದು ಕಂಪ್ಯಾಷನೇಟ್ ಕೇರಿಂಗ್, ಸಹಾನುಭೂತಿಯ ಆರೈಕೆ, ಮತ್ತು ಕಂಫರ್ಟ್, ಸೌಕರ್ಯ, ಮತ್ತು ಸಾಂಸ್ಕೃತಿಕ ಆರೈಕೆ ಅಥವಾ ಕಲ್ಚರಲ್ ಕೇರ್, ಅಥವಾ ನಾವು ಇದನ್ನು ಆಧ್ಯಾತ್ಮಿಕ ಆರೈಕೆ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. Most hospice care does not include medical treatment of disease. The patient is allowed to go through the dying process without invasive treatments. Family members who have agreed to put their loved ones on hospice may become anxious when the patient begins to experience death. They may believe that feeding or breathing tubes will sustain life and want to change their decision. ನಾವಿಲ್ಲಿ ನೋಡೋ ಹಾಗೆ ಈ ಹಾಸ್ಪೈಸ್ ಕೇರ್ಗೆ ಒಳಗಾಗಿರುವಂಥ ವ್ಯಕ್ತಿಯಲ್ಲಿ ನಿಜವಾದ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಸಿಗೋದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಸೈಕೊಲಾಜಿಕಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಅಲ್ಲಿ
ಪ್ರೀತಿ ವಾತ್ಸಲ್ಯ ಸಿಗುತ್ತೆ, ಅಥವಾ ಒಂದು ರೀತಿಯಾದ ಒಳ್ಳೆ ರೀತಿಯಾದ ಶುಶ್ರೂಷ ಅಥವಾ ಶುಶ್ರೂಷ ಅಂತ ಹೇಳ್ತೀವಿ, ನರ್ಸಿಂಗ್ ಅವರಿಗೆ ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಆ ಒಂದು ಸಾವಿಗೆ ಹತ್ತಿರ ಆಗ್ತಿರೋ ಹಾಗೆ ವ್ಯಕ್ತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಆತಂಕಕ್ಕೆ ಒಳಗಾಗೋದನ್ನು ನಾವು ನೋಡ್ತೀವಿ. ಅಂಥ ಸ್ಥಿತಿಯಲ್ಲೂ ಕೂಡ ಈ ಸರ್ವಿಸ್ ಗ್ರೂಪ್ ಅಂತ ಏನು ಹೇಳ್ತೀವಿ, ಇವರು ಯಾವಾಗಲೂ ಜೊತೆಗೆ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು, ಸೇವೆಗಳನ್ನ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. Older adults living in long-term care facilities, nursing homes may experience social death for years if they rarely have visitors. Hospice workers try to inform the family of what to expect and reassure normal part of the dying process. Hospice doctor, nurses and therapists receive special training in the care of the dying. The focus is not on getting better or curing the illness, but on passing out of this life in comfort and peace. ನಾವಿಲ್ಲಿ ನೋಡೋ ಹಾಗೆ ಯಾವ ಒಬ್ಬ ವ್ಯಕ್ತಿ ಅಥವಾ ವೃದ್ಧಾಪ್ಯದಲ್ಲಿ ಹಲವು ದಿನಗಳ ಕಾಲ ಒಂದು ರೀತಿ ನರ್ಸಿಂಗ್ ಹೋಮ್ನಲ್ಲೇ ಉಳ್ಕೊಂಡಾಗ ಹೆಚ್ಚು ದಿನಗಳ ಕಾಲ ಯಾರೋ ಅವನಿಗೆ ವಿಸಿಟರ್ಸ್ ಎಲ್ಲ ನೋಡೋದಕ್ಕೆ ಬರಲಿಲ್ಲ ಅಂತ ಹೇಳಿದಾಗ ಒಂದು ಸಾಮಾಜಿಕ ಸಾವಿಗೆ ಅವನು ಆಗಲೇ ಶರಣಾಗ್ತಾ ಹೋಗ್ತಾನೆ. ಈ ಸಾಮಾಜಿಕ ಸಾವು ಏನು ಅಂತ ಹೇಳಿ ನಾನು ಹಿಂದಿನ ಸೆಷನ್ಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗಿದ್ದೆ. ಸೊ ಇಂಥ ಒಬ್ಬ ವ್ಯಕ್ತಿ ತುಂಬ ಖಿನ್ನತೆಗೆ ಕೂಡ ಒಳಗಾಗ್ಬೋದು. ಆದರೆ ಹಾಸ್ಪೈಸ್ ಕೇರ್ನಲ್ಲಿ ಒಳ್ಳೆಯ ರೀತಿಯಾದ ಒಂದು ನರ್ಸಿಂಗ್ ಸಿಗ್ತಾ ಹೋಗುತ್ತೆ. ಎಲ್ಲರೂ ಕೂಡ ಅವರ ಜೊತೆಗೆ ಇದ್ದು ಒಂದು ಮಾನಸಿಕ ಬೆಂಬಲ ಒಬ್ಬ ವ್ಯಕ್ತಿಗೆ ನೀಡಲಾಗ್ತಾ ಹೋಗುತ್ತೆ. ಮತ್ತು ಡಾಕ್ಟರ್ಸ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟ ಕೆಲವೊಬ್ಬರು ಥೆರಪಿಸ್ಟ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ತರಬೇತಿಗಳನ್ನ ಅವರು ಹೊಂದಿರ್ತಾರೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದು ಆರಾಮ ಮತ್ತು ಶಾಂತಿಯಿಂದ ಈ ಜೀವನದಿಂದ ಹೊರಬರೋದಕ್ಕೆ ಈ ಒಂದು ಹಾಸ್ಪೈಸ್ ಕೇರ್ ಸಹಾಯ ಮಾಡ್ತಾ ಹೋಗುತ್ತೆ. In many other countries, no distinction is made between palliative care and hospice care, but in the United States, the terms have different meanings and usage. They both share similar goals of providing symptom relief and pain management, but hospice care is a type of care involving palliation without healing intent. ನಾವು ನೋಡೋ ಹಾಗೆ ಹಲವಾರು ಕಡೆ ಈ ಒಂದು ಪ್ಯಾಲಿಯೇಟಿವ್ ಕೇರ್ ಆಗಿರ್ಬೋದು, ಹಾಸ್ಪೈಸ್ ಕೇರ್ ಆಗಿರ್ಬೋದು, ಒಂದೇ ರೀತಿಯಾಗಿ ಅವರು ನೋಡ್ತಾ ಹೋಗ್ತಾರೆ. ಆದರೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮಾತ್ರ ಇವೆರಡು ಕೂಡ ಅರ್ಥಗಳಲ್ಲಿ ಭಿನ್ನತೆ ಇರೋದನ್ನು ನಾವು ನೋಡ್ಬೋದು. ಈ ಎರಡು ಕೇರ್ ಸರ್ವಿಸ್ ಎರಡರಲ್ಲೂ ಕೂಡ ಒಂದೇ ರೀತಿಯಾದ ಒಂದು ಗುರಿ ಆಗಿರ್ಬೋದು. ಆದರೆ ಒಂದು ಏನು ಅಂತ ಹೇಳಿದ್ರೆ, ಒಂದು ರೀತಿಯಾದ ಒಂದು ನೋವಿನಿಂದ ದೂರ ಇರುವಂತಹ ಒಂದು ವ್ಯವಸ್ಥೆ ಮಾಡಲಾಗ್ತಾ ಹೋಗುತ್ತೆ. ಹಾಸ್ಪೈಸ್ ಕೇರ್ ಆಗಿರ್ಬೋದು ಅಥವಾ ಪ್ಯಾಲಿಯೇಟಿವ್ ಕೇರ್ ಆಗಿರ್ಬೋದು ಅಂತ ನಾವು ಹೇಳ್ತಾ ಹೋಗ್ತೀವಿ. Usually it is used for people with no further options for curing diseases, or people who have decided not to pursue further options that are difficult. The biggest difference between hospice and palliative care is the type of illness people have, where they are in their illness, especially related to prognosis. Their goals, wishes regarding curative treatments. So hospice care ಮತ್ತು ಪ್ಯಾಲಿಯೇಟಿವ್ ಕೇರ್ ಇವೆರಡರ ನಡುವಿನ ವ್ಯತ್ಯಾಸ ಏನು ಅಂದರೆ, ಹಾಸ್ಪೈಸ್ ಕೇರ್ನಲ್ಲಿ ಕೊನೆಯ ಸ್ಥಿತಿಯಲ್ಲಿ ಉಳಿದಿರುವಂಥ ವ್ಯಕ್ತಿ, ಅಂದರೆ ಇವನಿನ್ನ ಬದುಕೋದಕ್ಕೆ ಸಾಧ್ಯನೇ ಇಲ್ಲ, ಯಾವ ಒಂದು ಔಷಧಿಗಳು ಆಗಿರ್ಬೋದು, ಟ್ರೀಟ್ಮೆಂಟ್ಗಳಾಗಿರ್ಬೋದು ಫಲಕಾರಿಯಾಗಿಲ್ಲ, ಇವನಿನ್ನ ಕೊನೆ ಕ್ಷಣನ ಕಾಣ್ತಾನೆ ಸ್ವಲ್ಪ ದಿನದಲ್ಲೇ ಅಂತ ಹೇಳೋರನ್ನ ಹಾಸ್ಪೈಸ್ ಕೇರ್ಗೆ ಹಾಕ್ತಾರೆ. ಅದರ ಜೊತೆಗೆ ಈ ಒಂದು ಎಲ್ಡರ್ಲಿ ಪೀಪಲ್, ಇನ್ನೇನು ಕೊನೆಯ ದಿನಗಳನ್ನ ಅವರು ಎಣಿಸುವಾಗ ಎಲ್ಡರ್ಲಿ ಪೀಪಲ್ನು ಕೂಡ ಅಥವಾ ವೃದ್ಧಾಪ್ಯಕ್ಕೆ ಒಳಗಾಗಿರುವಂತಹ ಒಂದು ಏಜ್ ವೃದ್ಧರನ್ನ ಕೂಡ ಅಲ್ಲಿ ಹಾಸ್ಪೈಸ್ ಕೇರ್ನಲ್ಲಿ ಸೇರಿಸೋದನ್ನು ನಾವು ಸಹಜವಾಗಿ ನೋಡ್ತಾ ಹೋಗ್ತೀವಿ. ಮೇನ್ ಎರಡು ಗೋಲು ಒಂದೇ ಆಗಿರುತ್ತೆ. ಹಾಸ್ಪೈಸ್ ಕೇರ್ ಆಗಿರ್ಬೋದು ಅಥವಾ ಪ್ಯಾಲಿಯೇಟಿವ್ ಕೇರ್ ಆಗಿರ್ಬೋದು, ಒಂದು ರೀತಿಯಾದ ಸಮಾಧಾನಕರವಾದ ಒಂದು ಶಾಂತಿಯುತವಾದ ಒಂದು ಜೀವನನ ಅವರು ನಡೆಸಲಿಕ್ಕೆ ಅಲ್ಲಿ ಅಥವಾ ಜೀವನದಿಂದ ಬಾಳೋದಕ್ಕೆ ಅಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಅಂತ ನಾವು ಹೇಳ್ಬೋದು. ರಿವಿಷನ್, ಕೊನೆಯ ಒಂದು ಸ್ಲೈಡ್. Bereavement, the loss of someone to whom a person feels close, and the process of adjusting to it can affect practically all aspects of a survivor's life. Pattern of grief is 3 stage 1, shock and disbelief, preoccupation with the memory of the dead person, resolution. Support groups and service encompassing issues relating to cultural, religious and spiritual beliefs about the care of the dying and the bereaved. Palliative care is an interdisciplinary approach to specialized medical and nursing care for people with life-limiting illness. Hospice care is a type of health care that treats terminally ill people with or when cure-oriented treatments are no longer an option. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾನು ಯೂನಿಟ್ 5
ಪೂರ್ತಿಯಾಗಿ ಮುಗಿಸಿದ್ದೀನಿ. ಎಲ್ಲ ಸೆಷನ್ಸ್ ಕೂಡ ನಿಮಗೆ ಸಂತೃಪ್ತಿಯಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಧನ್ಯವಾದಗಳು.